ಏನ್ ಬಯಸ್ತಿರೋ ಅದೆಲ್ಲ ನಿಮಗೆ ಪ್ರಾಪ್ತಿ ಆಗತ್ತೆ ಭಕ್ತರೇ. ತಗೋ 1,000ಕ್ಕೆ 1 ಕಲ್ಲು. ನಂಗೆ ಕೆಲಸ ಸಿಗ್ಬೇಕು. ಸಿಗುತ್ತೆ ಸಿಗುತ್ತೆ. ನನಗೆ ಲಾಟ್ರಿ ಹೊಡಿಲಿ. ಲಾಟ್ರಿ ಹೊಡೆಯುತ್ತೆ ಹೊಡೆಯುತ್ತೆ. ಚಮತ್ಕಾರಿ ಬಾಬಾಗೆ ಜೈ, ಚಮತ್ಕಾರಿ ಬಾಬಾಗೆ ಜೈ, ಬಾಬಾಗೆ ಜೈ, ಬಾಬಾಗೆ ಜೈ, ಬಾಬಾಗೆ ಜೈ. ಜೈ ಹಾ. ಬಾಬಾ ಎಕ್ಸ್ಕ್ಯೂಸ್ ಮೀ, ಈ ಬೆಟ್ಟದಿಂದ ಸೌಂಡ್ ಯಾರು ಮಾಡ್ತಾ ಇದ್ದಾರೆ? ಮೂರ್ಖ ಮಗು, ಅದು ಘಾಟಿನ ರಾಜ. ಮತ್ತೆ ಪ್ರತಿ ವ್ಯಕ್ತಿಯ ಆಸೆನ ಈಡೇರಿಸುತ್ತೆ ಅದು. 1,000 ರೂಪಾಯಿ ಕಲ್ ತಗೊಂಡು ಘಾಟಿನ ರಾಜನ ಹತ್ರ ಎಸೆದ್ರೆ ಆ ರಾಜ ಅವರ ಆಸೆಗಳನ್ನ ಈಡೇರಿಸ್ತಾನೆ. ನನ್ನ ಮತ್ತು ಪತ್ಲು ದೋಸ್ತಿ ಯಾವತ್ತು ದೂರ ಆಗ್ಬಾರ್ದು, ಯಾವತ್ತು ಒಟ್ಟಾಗೆ ಇರ್ಬೇಕು. ಮೂರ್ಖ ಮಗು, ಮೊದ್ಲು 1,000 ರೂಪಾಯಿ ಕಲ್ಲನ್ನ ತಗೋ, ಮತ್ತೆ ಆ ಘಾಟಿನ ರಾಜನ ಹತ್ರ ನಿನ್ನ ಬೇಡಿಕೆ ಹೇಳ್ಕೊ. ಆದ್ರೆ ಬಾಬಾ ನನ್ನ ಹತ್ರ 1,000 ರೂಪಾಯಿ ಖಂಡಿತ ಇಲ್ಲ. ಹೋಗು, ಹಾಗಾದ್ರೆ ನಿನ್ನ ಆಸೆ ಈಡೇರೋದಿಲ್ಲ. ನಿನ್ನ ಸ್ನೇಹಿತ ನಿನ್ನಿಂದ ದೂರ ಆಗೋಗ್ತಾನೆ. ಮತ್ತೆ ನೀನ್ ನನ್ನ ಹತ್ರ ಓಡೋಡ್ಕೊಂಡು ಬರಬಾರ್ದು. ಇಲ್ಲ, ಬರಲ್ಲ, ಖಂಡಿತ ಬರಲ್ಲ. ನಡಿಯೋ ಮೋಟು, ಯಾವಾಗ್ಲೂ ಈ ಡೋಂಗಿ ಬಾಬಾಗಳ ಜೊತೆ ಸಿಕ್ಕಾಕೊಳ್ತೇನೆ ಇರೋ ನೀನು. ಬರ. ಪತ್ಲು 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 ಲೋಬುಟ ನಡಿ, ನಿನ್ನ ಆಸೆ ಎಲ್ಲ ಉಲ್ಟಾ ಆಗೋಯ್ತು. ನಿನ್ನ ಸ್ನೇಹಿತ ನಿನ್ನಿಂದ ದೂರ ಆಗೋದ. ಇಲ್ಲ ಇಲ್ಲ, ನಮ್ ಪತ್ಲು ಎಲ್ಲೋ ಹೊರಟೋದ. ನಾನ್ ಚಮತ್ಕಾರಿ ಬಾಬಾ ಹತ್ರ ಕಲ್ಲನ್ನ ಖರೀದಿ ಮಾಡ್ಲೇ ಇಲ್ಲ. ಪತ್ಲು ಎಲ್ಲೋ ಹೊರಟೋದ. ನಾನು ಈಗ್ಲೇ ಹೋಗಿ ಎಲ್ಲಾದ್ರೂ 1,000 ರೂಪಾಯಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ನಮ್ ಚಮತ್ಕಾರಿ ಬಾಬಾಗೆ ಹೇಳಿ ಕೊಟ್ಬಿಡ್ತೀನಿ. ನನಗೆ ಮತ್ತೆ ಮೋಟಿಗೆ ಒಂದ್ ಮಾತಾಯ್ತು. ಮೋಟುನ ಎಲ್ಲಾ ಸ್ನೇಹಿತರುಗಳು ಗೂಬೆಗಳು ಅಂತೆ. ಅವನು ಗೂಬೆಗಳನ್ನಾಗಿ ಮಾಡಿ ನಿಮ್ಮ ಹತ್ರ ಹಣ ಕೀಳ್ತಾನಂತೆ. ನಾನ್ ಹೇಳ್ದೆ ಖಂಡಿತವಾಗ್ಲೂ ಇಲ್ಲ. ಚಿಂಗಂಸ, ಡಾಕ್ಟರ್ ಜಟ್ಕ, ಗಸಿಟರಾಮ್ ಅಂತ ಬುದ್ಧಿವಂತರು ಗೂಬೆಗಳಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮೋಟು ಹೇಳ್ದ, ನೋಡು ಅವ್ರನ್ನ ಹೇಗೆ ಗೂಬೆ ಮಾಡಿ 1,000 ರೂಪಾಯಿನ ವಸೂಲಿ ಮಾಡ್ತೀನಿ ಅಂತ. ಎಲ್ಲಾರನ್ನು ಎಮೋಷನಲ್ ಮಾಡ್ಬೋದು, ಇಲ್ಲ ಜಗಳನೂ ಮಾಡ್ಬೋದು. ಅವನ್ ಬರ್ತಾ ಇರ್ಬೋದು, ನೀವು ಹುಷಾರಾಗಿರಿ. ಚಿಂಗಂಸ, ಡಾಕ್ಟರ್ ಅಣ್ಣ, ಪತ್ಲು ನಾನು ಕಳ್ಕೊಂಬಿಟ್ಟೆ. ನನಗೆ 1,000 ರೂಪಾಯಿ ಅರ್ಜೆಂಟ್ ಆಗಿ ಬೇಕಾಗಿದೆ ಅಣ್ಣ. ಈಗಲೇ ಕೊಟ್ಬಿಡಿ ಪ್ಲೀಸ್. ಪತ್ಲು ಕಳೆದೋದ್ನ. ಇದೊಳ್ಳೆ ಚೆನ್ನಾಗಿದೆ. ಏನಂತೀರಾ ಡಾಕ್ಟರ್ ಜಟ್ಕ? ಆದ್ರೆ ಸಾರಿ, ನನ್ನ ಹತ್ರ 1 ಪೈಸನೂ ಇಲ್ಲ. ಅರೆ ಮೋಟು, ನನ್ನ ಜೀವದ ಗೆಳೆಯ, ನಿನ್ ಮಾತು ಕೇಳ್ತಾ ಇದ್ರೆ ನಗು ಬರ್ತಾ ಇದೆ ಕಣ. ನನಗೆ ಪತ್ಲು ಕಳೆದೋದ್ನ. ನನ್ನ ಹತ್ರ 1 ರೂಪಾಯೂ ಇಲ್ಲ ಕಣಯ್ಯ. ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಗಳಾಣೆ. ನನ್ನ ಹತ್ತಿದ್ರೆ ನಾನು ಖಂಡಿತ ನಿನಗೆ ಕೊಟ್ಬಿಡ್ತಾ ಇದ್ದೆ ಅಲ್ವೇನೋ ಗಸಿಟ. ನಾನ್ 20 ವರ್ಷದ ಅನುಭವದಲ್ಲಿ ಪತ್ಲು ಕಳೆದೋಗಿರೋದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸ್ವಲ್ಪ ದಿನ ಕಾಣೆ ಆಗ್ಲಿ ಬಿಡು, ಆಮೇಲೆ ತಾನೇ ಬರ್ತಾನೆ. ಅರೆ, ನನ್ನ ಸ್ನೇಹಿತ ಕಳೆದೋಗ್ಬಿಡ್ತೇನೆ ಅಂತ ಹೇಳಿದ್ರೆ ನೀವೆಲ್ಲರೂ ತಮಾಷೆ ಮಾಡ್ತಾ ಇದ್ದೀರಾ. ಸುಳ್ಳು, ಎಲ್ಲ ಸುಳ್ಳು. ನಿಮ್ ಸ್ನೇಹ ಅನ್ನೋದು ಬರೀ ಸುಳ್ಳು. ಯಾಕೆ ಹಿಂಗ್ ಮಾಡ್ತಿದ್ದೀರಾ? ನನ್ನ ಸ್ನೇಹಿತ ಪತ್ಲು ಬಚಾವ್ ಮಾಡಕ್ಕೆ ನೀವ್ ಯಾರು ಸಹಾಯ ಮಾಡ್ತಾನೆ ಇಲ್ವಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ?
ಕೇಳ್ಪಟ್ಟೆ ಪತ್ಲು ಕಳೆದೋಗಿದ್ದಾನೆ ಅಂತ. ಅಕಸ್ಮಾತ್ ನಾನ್ ನಿನ್ ಜಾಗದಲ್ಲಿದ್ದಿದ್ರೆ ಬ್ಯಾಂಕ್ ಲೂಟಿ ಮಾಡಿ ಆದ್ರೂ ಪತ್ಲುನ ಉಳಿಸ್ಕೊಳ್ತಾ ಇದ್ದೆ. ಗೊತ್ತೇನಾ ನಿನಗೇನಾದ್ರ? ಆಹಾ, ನಾನೀಗ ಅದನ್ನೇ ಮಾಡೋದು. ಅರೆ, ನನ್ನ ಸ್ನೇಹಿತ ನನಗೆ ಬೇಕು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಇಲ್ಲಿರೋ ಎಲ್ಲಾ ಬ್ಯಾಂಕ್ ಲೂಟಿ ಮಾಡಕ್ ಬಿಡ್ತೀನಿ. ನನ್ನ ಇಲ್ಲಿಗೆ ಯಾಕಪ್ಪ ಕರ್ಕೊಂಬಂದು ಬಿಸಾಕಿದ್ದು? ಯಾರು ಕಟ್ಟಾಕ್ಬಿಟ್ಟಿದಾರಲ್ಲ. ಅಯ್ಯೋ, ಹಲೋ ಚಿಂಗಮ್ ಸರ್, ಈಗಲೂ ಅವಕಾಶ ಇದೆ. ನನಗೊಂದು 1000 ರೂಪಾಯಿ ಕೊಟ್ಬಿಡಿ, ಇಲ್ಲ ಅಂದ್ರೆ ನಾ ಫುರ್ಫುರಿ ನಗರ್ ಬ್ಯಾಂಕ್ ನ ಲೂಟಿ ಮಾಡಕ್ ಹೋಗ್ತಾ ಇದ್ದೀನಿ. ಅಯ್ಯಮ್ಮ, ಇದ್ಯಾಕೋ ಬಹಳ ಸೀರಿಯಸ್ ಆಗ್ತಾ ಇದೆ. The name is ಚಿಂಗಮ್. ಚಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್. ಮೋಟು, ನಿನಗೆ ಪೊಲೀಸ್ನವರು 4 ದಿಕ್ಕುಗಳಲ್ಲೂ ಕವರ್ ಆಗ್ಬಿಟ್ಟಿದ್ದಾರೆ. ಸರೆಂಡರ್ ಆಗ್ಬಿಡು, ಇಲ್ಲ ಅಂದ್ರೆ ಇಲ್ಲ 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 ಇಲ್ಲ. ಅಯ್ಯಮ್ಮ, ಅಮ್ಮ, ಅಮ್ಮ, ಎಲ್ರು ಒಟ್ಟಿಗೆ ಬನ್ನಿ. ಒಬ್ಬೊಬ್ಬರೇ ಯಾಕೆ ಹೊರಗಡೆ ಬರ್ತಾ ಇದ್ದೀರಾ? ಅಯ್ಯಮ್ಮ, ಸಾರಿ, ನಾನು ತಮಾಷೆ ಹೇಳಿದ್ದು. ಅಮ್ಮ, ಅಯ್ಯೋ, ಅಮ್ಮ. ಇಲ್ಲಿ ಮ್ಯಾನೇಜರ್ ಯಾರೇ? ನಾನೇ ಇಲ್ಲಿ ಮ್ಯಾನೇಜರು. ಇಲ್ಲೋಡು, ಇದರಲ್ಲಿ 1000 ರೂಪಾಯಿ ತೆಗೆದು ನನಗೆ ಕೊಟ್ಬಿಡು. ಬಾಕಿ ಹಣ ನೀನು ವಾಪಸ್ ಇಟ್ಕೋ. 1,000 ರೂಪಾಯಿಗೋಸ್ಕರ ಇಷ್ಟೆಲ್ಲ ಮಾಡ್ದ? ತಿಜೋರಿನ ಹೊಡೆದಾಕ್ಬಿಟ್ಟಲ್ಲ. ನನ್ನ ಕೇಳಿದ್ರೆ ಕೊಡ್ತಿದ್ದೆ ನಾನು. ಅರೇ, ನನ್ನ ಕ್ಲೋಸ್ ಫ್ರೆಂಡ್ಸ್ಗಳೇ ನನಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀ ಎಲ್ಲಿಂದ ಕೊಡ್ತೀಯಪ್ಪ? ಸಾರಿ ಮೋಟು, ಸಾರಿ. ಜಾನೆ ನಮ್ಗೆ ಹಿಂಗೆಲ್ಲ ಫಿಟ್ಟಿಂಗ್ ಇಟ್ಟಿದ್ದು. ಅವನ್ ನಮ್ಮ ಹತ್ರ ಬಂದು ಹೇಳ್ದ, ನೀನ್ ದುಡ್ಡುಗೋಸ್ಕರ ಎಲ್ಲಾರನ್ನೂ ಯಾಮಾರಿಸ್ತಾ ಇದೀಯಾ ಅಂತ. ಅವನೇ ನಮ್ಗೆಲ್ಲ ಹೀಗೆಲ್ಲ ತಲೆ ಕೆಡಿಸ್ಬಿಟ್ಟು ಓಡಬಿಟ್ಟ. ಬಾ, ನಾವಿಬ್ರು ಆ ಪತ್ಲುನ ಹುಡ್ಕೋಣ. ಚಿಂಗಮ್ ಸರ್, ನಾನು ವಾಪಸ್ ಬಂದ್ಬಿಟ್ಟೆ ಸರ್. ನಾನು ಎಲ್ಲೂ ಹುಡುಕೋ ಅವಶ್ಯಕತೆನೇ ಇಲ್ಲ. ಜೈ ಹೋ. ಅರೆ ಪತ್ಲು, ನೀ ಬಂದ್ಬಿಟ್ಯಾ? ನಡಿಯೋ, ಚಮತ್ಕಾರಿ ಬಾಬಂಗೆ 1000 ರೂಪಾಯಿ ಕೊಟ್ಬಿಟ್ಟು ಆ ಕಲ್ ತಗೊಂಡ್ಬಿಟ್ಟು ಎಸೆಯೋಣ ಬಾ. ಅಯ್ಯೋ, ಮತ್ತೆ ಯಾಕೋ ಯಾಮಾರ್ತೀಯ ನೀನು? ಆ ಡೋಂಗಿ ಕಣೋ, ಡೋಂಗಿ ಬಾಬಾ ಅವನು. ನನ್ಗನ್ಸುತ್ತೆ ಅವನೇ ನನಗೆ ಕಿಡ್ನಾಪ್ ಮಾಡ್ಬಿಟ್ಟು ಒಂದು ಗುಡಿಸ್ಲಲ್ಲಿ ಬಚ್ಚಿಟ್ಟಿದ್ದ ಕಣೋ, ನಿಜವಾಗ್ಲು. ನನಗೀಗ ಗೊತ್ತಾಯ್ತು, ಆ ಡೋಂಗಿ ಬಾಬಾ ಕುಳ್ಳ ಜಾನೆ ಅಂತ. ಅವನೇ ನಮಗೆ ತಲೆ ಕೆಡಿಸಿದ್ದು, ನಾವು ಮೋಟುಗೆ ದುಡ್ಡು ಕೊಡ್ದಿರೋ ಹಾಗೆ. ನಡೀರಿ, ಈಗ ಹೋಗಿ ಆ ಕುಳ್ಳಂಗೆ ಸರಿಯಾಗಿ ಬುದ್ಧಿ ಕಳ್ಸೋಣ. ಆಮೇಲೆ ಅವ್ನ ಬಂಡವಾಳ ಎಲ್ಲ ಬಯಲ್ ಮಾಡ್ಬಿಡೋಣ. ಹಂಗೆ ಬೆಟ್ಟಿಂದ ಬರೋ ವಾಯ್ಸ್ನ ನಾವು ಹುಡುಕ್ಲೇಬೇಕು. ನನಗೆ ಲಾಟ್ರಿ ಹೊಡಿಲಿ. ಹೊಡೆಯುತ್ತೆ, ಹೊಡೆಯುತ್ತೆ. ಅರೆ, ಈ ಡೋಂಗಿ ಬಾಬಾ ಜನಗಳಿಗೆ ಸಖತ್ ಯಾಮಾರಿಸ್ತಾ ಇದ್ದಾನೆ. ಹೊಡೆಯುತ್ತೆ, ಹೊಡೆಯುತ್ತೆ, ಹೊಡೆಯುತ್ತೆ. ಬರೀ ಇರು, ಈಗ ನೀನಲ್ಲ, ನಾನ್ ವಾಯ್ಸ್ ಮಾಡ್ತೀನಿ. ತಗೋ, ಕಲಿಸಿ ಮತ್ತೆ ಪ್ರಾರ್ಥನೆ ಮಾಡ್ಕ. ನನಗೆ 10 ಕೋಟಿ ರೂಪಾಯಿ ಸಿಕ್ಬಿಡ್ಲೇ. ಖಂಡಿತ ಸಿಗುತ್ತೆ, ಆದ್ರೆ ಅದಕ್ ಮುಂಚೆ ಆ ಚಮತ್ಕಾರಿ ಬಾಬಾನ 10 ಸಾರಿ ಮೇಲಿಂದ ಎತ್ತೆತ್ತಿ ಬಿಸಾಕಿದ್ರೆ ಖಂಡಿತ ನಿಂಗೆ ಸಿಗುತ್ತೆ. ಇಲ್ಲ, ಏನೋ ತಪ್ಪಾಗಿದೆ. ಘಾಟಿ ರಾಜ ಏನೋ ತಪ್ಪು ಮಾಡಿದಾನೆ ಅನ್ಸುತ್ತೆ. ಇಲ್ಲ, ನೋಡು, ನಿನ್ನ ಆಸೆ ಈಡೇರೋದೇ ಇಲ್ಲ ಇನ್ಮುಂದೆ. ನಿಮ್ಮ ಆಸೆ ಖಂಡಿತ ಪೂರೈಸುತ್ತೆ. ಚಮತ್ಕಾರಿ ಬಾಬಂಗೆ ಮೆಣಸಿನ್ಕಾಯಿ ತಿನ್ನಿಸ್ಬಿಟ್ರೆ ನೀವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಅರೆ ಅಣ್ಣ, ಯಾರೋ ನೀನು ನನಗೆ ಇಷ್ಟೊಂದು ಓಡಿಸ್ತಾ ಇದೀಯಾ? ಮತ್ತೆ ನೀವೇನ್ರೋ ಮೆಣಸಿನ್ಕಾಯಿ ಹಿಡ್ಕೊಂಡು? ತಿನ್ನು, ತಿನ್ನು.
ಚಮತ್ಕಾರಿ ಬಾಬನ್ಗೆ ಮೇಲಿಂದ ನಾನಿರೋ ಜಾಗ ಕೆಳಗ್ ಬಿಸಾಕ್ಬಿಡಿ, ನಿಮ್ಮೆಲ್ಲರ ಆಸೆ ಪೂರೈಸ್ಬಿಡುತ್ತೆ. ಇನ್ಮೇಲಿಂದ ಕಲ್ಲನ್ನ ಖರೀದಿ ಮಾಡಿ ಎಸೆಯೋ ಅವಶ್ಯಕತೆನೇ ಇರಲ್ಲ. ಆ ಬಾಬನ್ನ ಎಸ್ಬಿಡಿ. ಇಲ್ಲ ಇಲ್ಲ, ಚಿಂಗಂ ಸರ್ ಕಾಪಾಡು, ಚಿಂಗಂ ಸರ್ ಕಾಪಾಡು. ಅಯ್ಯಮ್ಮ, ತಾವು ಚಮತ್ಕಾರಿ ಬಾಬಾ ಬಿಟ್ಟು ನನ್ನ ಕಾಲ್ನ ಹಿಡ್ಕೊಳ್ಳೋದು ಬೇಡ. ಕೆಳಗಡೆ ಬೆಟ್ಟದ ರಾಜ ತಮ್ಮನ್ನ ಕರ್ಕೊಂಬರಕ್ ಕೇಳಿದಾನೆ. ಬನ್ನಿ ಬಾಬಾ ಹೋಗೋಣ. ಬನ್ನಿ, ನೀವು ಬರ್ದೇ ಹೋದ್ರೆ ಆ ರಾಜ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಅರೆ ಅವನ್ ಮಾತ್ ಕಲ್ತ್ಕೊಂಡ್ರೆ ಅಷ್ಟೇ ನನ್ ಕತೆ. ಬೇಡ ಚಿಂಗಂ ಸರ್, ನಾನ್ ಯಾವುದೇ ಸ್ವಾಮೀಜಿ ಅಲ್ಲ, ನಾನು ಜಾನ್ ದ ಡಾನ್, ಜಾನ್ ದ ಡಾನ್. ನೋಡಿ ನೋಡಿ, ಈ ಡೋಂಗಿ ಬಾಬನಿಗೆ ಹೊಡೀರಿ, ನಮಗೆಲ್ಲ ಮೋಸ ಮಾಡ್ತಾ ಇದ್ದಾನೆ. ಚಮತ್ಕಾರಿ ಬಾಬಾ ಹೆಂಗ್ ಎಸ್ಕೇಪ್ ಆಗ್ತಿದ್ದಾನೆ ಅಂತ ಈಗ ಗೊತ್ತಾಯ್ತಾ? ಇಂಥವ್ರ ಮಾತಿಗೆಲ್ಲ ಮರುಳಾಗ್ಬಾರ್ದು ಅಂತ. ಬನ್ನಿ ಮಕ್ಳೇ, ಗಿಳಿಶಾಸ್ತ್ರದಿಂದ ನಿಮ್ಮ ಭವಿಷ್ಯ ಹೇಳ್ತೀನಿ ಬನ್ನಿ. ಈ ದಿನದ ಭವಿಷ್ಯ ಹೇಳ್ತೀನಿ ಬನ್ನಿ. ಸರಿ ಹೇಳಿ ಸ್ವಾಮಿ, ನನ್ ಭವಿಷ್ಯ ಹೇಳಿ. ಮೊಟ್ಟ ಇವ್ರ ಮಾತೆಲ್ಲ ನಂಬಿಡ ಕಣ. ಬಾರೋ ಇಲ್ಲಿಂದ ಹೋಗೋಣ ನಾವು. ಮೊದಲು 50 ರೂಪಾಯಿ ಕೊಡು ಮಗು. ಈ ಗಿಳಿದು ಊಟ ತಿಂಡಿ ಖರ್ಚೆಲ್ಲ ನೋಡ್ಕೊಬೇಕಲ್ಲ ಮತ್ತೆ. ತಗೊಳ್ಳಿ. ಯಾಕಿಲ್ಲ, ಗಿಣಿ ಮಾಲಕನ್ಗೂ ಊಟ ತಿಂಡಿ ಖರ್ಚನೆಲ್ಲ ನೋಡ್ಕೋಬೇಕಲ್ಲ. ಸುಮ್ಮನೆ ಇರೋ, ಒಣಗಿರೋ ಕಣ್ಣಿಗಿರೋ ಮಗು. ನೀನೊಂದ್ ಕಡೆ ನಿಂತ್ಕೋ, ಹೊರಗಡೆ ಬಾ ಮಿಟ್ಟು. ಇವ್ರ ಭವಿಷ್ಯ ಏನಿದೆ ಅಂತ ಸ್ವಲ್ಪ ಹೇಳ್ಬಾ. ಓಹೋ, ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಹಾಗೆ ಒಳ್ಳೆ ಕೆಲ್ಸಕ್ಕೆ ಹೊಗಳಿಕೆನೂ ಸಿಗುತ್ತೆ, ಹಾಗೆ ದುಡ್ಡು ಸಿಗ್ಬಹುದು. ಹೋಗು ಮಗು, ಜನಗಳ ಸೇವೆ ಮಾಡು. ನಿನಗೆ ಒಳ್ಳೆ ಮರ್ಯಾದೆನೂ ಸಿಗುತ್ತೆ, ಹಾಗೆ ದುಡ್ಡು ಕೂಡ ಸಿಗುತ್ತೆ. ಅರೆ ನಿಮ್ಗಂತೂ ಈಗ ದುಡ್ಡು ಸಿಕ್ಬಿಡ್ತಲ್ಲ, ನಮಗ್ ಸಿಗತ್ತೋ ಬಿಡುತ್ತೋ ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ? ಬರ. ಈ ರೋಡನ್ನ ದಾಟೋಷ್ಟ್ರಲ್ಲೇ ನನ್ನ ಜೀವನೇ ಹೋಗಿರುತ್ತೆ. ಎಷ್ಟು ಗಾಡಿಗಳು ಬರುತ್ತೆ. ಪತ್ಲು, ಅಲ್ಲಿ ನೋಡು, ಪಾಪ ಹೆಂಗ್ಸು ರಸ್ತೆ ದಾಟಬೇಕು ಅಂತ ಇದೆ. ಈ ಟ್ರಾಫಿಕ್ ಇಂದ ಪಾಪ ಎಮ್ಮಂಗ್ ರಸ್ತೆ ದಾಟಕ್ಕೆ ಆಗ್ತಿಲ್ಲ ಕಣೋ. ನಾವು ಅವ್ರಿಗೆ ಸಹಾಯ ಮಾಡ್ಬೇಕು. ಜ್ಯೋತಿಷ್ರು ಹೇಳಿಲ್ವಾ, ಸಹಾಯ ಮಾಡಿದ್ರೆ ನಮಗೆ ಹೊಗಳಿಕೆ ಸಿಗುತ್ತೆ ಅಂತ. ಬಾ. ನಿಲ್ಸಿ. ಅಯ್ಯೋ, ಬನ್ನಿ ಅಮ್ಮ ಅವ್ರೆ, ನಾನ್ ನಿಮ್ಗೆ ರಸ್ತೆ ದಾಟಿಸ್ತೀನಿ. 1 ನಿಮಿಷ ಕೇಳಿಲಿ, ಆದ್ರ ಅಗತ್ಯ ಇಲ್ಲ. ಅರೆ ಅಮ್ಮ ಅವ್ರೆ, ನಾವೇ ನಿಮ್ ಸಹಾಯ ಮಾಡದೆ ಹೋದ್ರೆ ನಿಮ್ಗೆ ಇನ್ಯಾರು ಮಾಡ್ತಾರೆ ಹೇಳಿ? 1 ನಿಮಿಷದ ಕೆಲಸ ಅಷ್ಟೇನೆ. ಬನ್ನಿ ಬನ್ನಿ, ಹೋಗೋಣ. ಬನ್ನಿ ಬನ್ನಿ. ನಿಲ್ಲು, ನನ್ ಮಾತ್ ಕೇಳಿಸ್ಕೋ. ನಿಲ್ರಿ, ಬನ್ನಿ. ಯಾಕೆ ಚಿಂತೆ ಮಾಡ್ತೀರಾ ನೀವು? ನೋಡಿ ಎಷ್ಟು ಬೇಗ ದಾಟಿಸ್ಬಿಟ್ಟೆ ಅಲ್ವಾ? ನಾನ್ ನಿಮ್ಮಿಬ್ಬರಿಗೂ ಉಡುಗೊರೆ ಕೊಡ್ಬೇಕು ಅಂತಿದ್ದೀನಿ. ನೋಡ್ದ್ಯಾ ಪತ್ಲು, ಜ್ಯೋತಿಷ್ರು ಕರೆಕ್ಟ್ ಆಗಿ ಹೇಳಿದ್ರು, ನಮ್ಗೇನೋ ಸಿಗ್ತಾ ಇದೆ. ಎಷ್ಟು ಕಷ್ಟಪಟ್ಟು ನಾನು ರೋಡ್ ದಾಟಿ ಆ ಕಡೆ ಹೋಗಿದ್ದೆ, ನೀವು ವಾಪಸ್ ಕರ್ಕೊಂಡ್ ಬಂದು ಇಲ್ಲೇ ಬಿಟ್ಟಿದ್ದೀರಾ. ತಗೊಳ್ಳಿ, ನಿಮ್ ಉಡುಗೊರೆ ಇದೆ, ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ ಇದನ್ನ. ನನ್ ವಾಕಿಂಗ್ ಸ್ಟಿಕ್ನು ಮುರಿದು ಹಾಕದ್ರ? ನಿಮ್ಮಿಬ್ಬರನ್ನು ಬಿಡೋದಿಲ್ಲ. ಎಲ್ಲಿ ಓಡೋಗ್ತಿದ್ದೀರಾ ಇಬ್ರು? ಜ್ಯೋತಿಷ್ರ ಮಾತೆಲ್ಲ ಬುಳ್ಳೆ ಕಣ. ಒಳ್ಳೇದ್ ಮಾಡಿದ್ರೆ ಏನೋ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಸಿಕ್ತಲ್ಲ ಅದೇ ಸರಿಯಾಗಿ. ಅಯ್ಯೋ, ಅದ್ರಲ್ಲಿ ನಮ್ ತಪ್ಪಿತ್ತು ಕಣ ಪತ್ಲು. ಪಾಪ ಜ್ಯೋತಿಷಿಗಳ್ದು ಏನ್ ತಪ್ಪಿತ್ತು? ಅಲ್ಲಿ ನೋಡು, ಪಾಪ ಅವ್ರಿಗೆ ಹೆಲ್ಪ್ ಮಾಡೋಣ ಬಾರೋ. ಪಾಪ ಬ್ಲೋ ಹೊಡೆಯಕ್ ಆಗ್ತಿಲ್ಲ ಅವ್ರ ಕೈನಲ್ಲಿ. ಹಲೋ ಸರ್, ಇಲ್ಲಿ ಕೊಡಿ ಸರ್, ನಾನ್ ನಿಮ್ ಸೈಕಲ್ಗೆ ಬ್ಲೋ ಹೊಡ್ಕೊಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಷ್ಟು ಒಳ್ಳೆ ವ್ಯಕ್ತಿ ನೀವು. ಈಗಿನ ಕಾಲದಲ್ಲಿ ನಿಮ್ಮಂತವ್ರು ಸಿಗೋದೇ ಇಲ್ಲ. ಅರೆ, ಇದು ನಮ್ ಕರ್ತವ್ಯ ಸರ್. ಈಗ ನೋಡಿ ಸರ್, ಫಟಾಫಟ್ ಅಂತ ತುಂಬಿಸ್ಬಿಡ್ತೀನಿ.
ನನಗನ್ಸುತ್ತೆ ಸಾಕ್ ಮಾಡ್ಬಿಡಿ, ಹವಾ ತುಂಬಿದೆ. ಅರೆ ಇನ್ನು ತುಂಬಿಲ್ಲ ಸರ್, ನೀವೇನು ಚಿಂತೆ ಮಾಡಬೇಡಿ. ಸೈಕಲ್ ಕರೆಕ್ಟಾಗಿ ಬ್ಯಾಲೆನ್ಸ್ ಇರಬೇಕು, ಅಲ್ಲಿವರೆಗೂ ತುಂಬಿಸ್ತೀನಿ ರೀ. ಇನ್ನೊಂದು ಸ್ವಲ್ಪ ಅಷ್ಟೇ, ಇನ್ನೊಂದು ಸ್ವಲ್ಪ. ಸಾರಿ ಸರ್, ಸಾರಿ, ಎಡವಟ್ಟಾಗೋಯ್ತು ಸರ್. ಅರೆ ಒಂದ್ ನಿಮಿಷ ನಿಂತ್ಕೋ, ನಾನ್ ನಿನ್ಗೇನೋ ಬಹುಮಾನ ಕೊಡ್ಬೇಕು. ಸಾರ್ ಸದ್ಯಕ್ಕೇನು ಬೇಡ ಸಾರ್. ಇಡೀ ಪ್ರಪಂಚದಲ್ಲಿ ನಾನು ಒಬ್ನೇ ಸಿಗ್ತೀರಾ ನಿನ್ಗೆ ಯಾವಾಗ್ಲೂ ಟಿಕ್ಕೆ ಹೊಡಿಯಕ್ಕೆ? ಓಹೋ, ಬೇಗ ಅದನ್ನ ತೆಗಿ. ನಾವ್ ಎಷ್ಟೋ ತನಕ ಇಲ್ಲೇ ನಿಂತ್ಕೋಬೇಕು? ಓ, ಜಾಮ್ ಆಗಿದೆ, ಓಪನ್ನೇ ಆಗ್ತಿಲ್ಲ. ಇಲ್ಲಿ ಕೊಡಿಮ್ಮ, ನಾನ್ ನಿಮ್ಗೆ ಸಹಾಯ ಮಾಡ್ತೀವಿ. ಏನಪ್ಪತ್ಲೋ? ಈಗ ಹೆಲ್ಪ್ ಮಾಡಕ್ ಹೋಗಿದ್ದಕ್ಕೆ ಸಾಕಾಯ್ತು ಕಣ, ಮತ್ತೆ ಇನ್ನು ಬೇಕೇ ನಿಂಗೆ? ಅರೆ ಜ್ಯೋತಿಷಿ ಹೇಳಿದ್ರು ಅಂತ ಅಲ್ಲ ಕಣ ಪತ್ಲೋ, ಜನಗಳಿಗೆ ಹೆಲ್ಪ್ ಮಾಡೋದು ನಮ್ ಕರ್ತವ್ಯ. ನೀ ನನ್ನ ಮಾತೇ ಕೇಳೋದಿಲ್ಲ ಕಣ. ಇಲ್ಲಿ ಕೇಳು, ಈ ಸರಿ ನೀನ್ ಹೆಲ್ಪ್ ಮಾಡ್ಬೇಡ, ನಾನ್ ಮಾಡ್ತೀನಿ. ಓಕೆ, ಈ ನಲ್ಲಿ ತಿರ್ಸ್ತೀನಿ. ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ. ಹೋಗಿ ಮೊದ್ಲು ಏನಾದ್ರೂ ತಿನ್ಕೊಂಡ್ ಬನ್ನಿ, ಆಮೇಲೆ ಟ್ಯಾಪ್ ಓಪನ್ ಮಾಡ್ಬೋದು. ಅಲ್ಲಮ್ಮ, ಈ ನನ್ನ ಸ್ನೇಹಿತ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಬಂದ್ರೆ ನೀವೇ ನಗ್ತಾ ಇದೀರಲ್ಲ. ಇಲ್ಲಿ ಪತ್ಲು, ಈ ಕಡೆ ಬರೋ, ನಲ್ಲಿ ನಾನು ಓಪನ್ ಮಾಡ್ತೀನಿ. ಅಯ್ಯೋ, ಯಾರಾದ್ರೂ ನಿಲ್ಸಿ, ಅದು ಓಪನ್ ಆಗ್ಬಿಟ್ಟಿದೆ. ನಾವ್ ನೀರ್ ಹೇಗ್ ತುಂಬಿಸೋದು? ಇಲ್ಲಿ ಕುಡಿಯೋಕೆ ನೀರಿಲ್ಲ, ಇವನ್ ಎಲ್ಲಾನೇ ಹಾಳು ಮಾಡ್ಬಿಟ್ಟ. ತಗೋ. ಅಯ್ಯೋ, ಎಲ್ಲಿ ಹೋಗ್ತಿದ್ಯಾ? ನಿಮಗ್ ಪಾಠ ಕಲಿಸ್ತೀನಿ, ಎಲ್ಲಿ ನೋಡ್ತೀರಾ? ಇರಿ. ನೋಡ್ದೇನೋ, ಆ ಜ್ಯೋತಿಷಿ ಮಾತು ಸರಿ ಇಲ್ಲ. ಎಲ್ಲೆಲ್ಲಿ ಒಳ್ಳೇದ್ ಮಾಡ್ಬೇಕು ಅಂತ ಹೋಗ್ತೀವೋ ಅಲ್ಲೆಲ್ಲ ಕಡೆನೂ ಒದೆ ತಿನ್ಕೊಂಡ್ ಬರ್ತಾ ಇದೀವಿ ನಾವು. ಅರೆ ಗಾಡಿ ತೆಗಿರಿ ಅಣ್ಣ, ಯಾರು ಅಡ್ಡ ನಿಲ್ಸಿರೋದು? ಪತ್ಲು ನಡಿಯೋ, ಈ ಟ್ರಾಫಿಕ್ ಜಾಮ್ ಆಗೋದನ್ನ ಅವಾಯ್ಡ್ ಮಾಡೋಣ. ಓಕೆ, ನಾವು ಹೆಲ್ಪ್ ಮಾಡಿದ್ರೆ ಜನಗಳು ನಮ್ಮನ್ನ ನೋಡಿ ಬಹಳ ಖುಷಿ ಪಡ್ತಾರೆ ಕಣೋ, ನಮಗೂ ಸಂತೋಷ ಆಗುತ್ತೆ. ಅಲ್ಲ, ಅವ್ರು ದುಡ್ಡು ಕೊಡ್ತಾರೋ ಬಿಡ್ತಾರೋ ಅದು ನಮ್ಗೇನು ಬೇಕಾಗಿಲ್ಲ ಕಣೋ, ಅವ್ರು ಹೊಗಳಿದ್ರೆ ಅಷ್ಟೇ ಸಾಕು ನಮಗೆ. ಆ ಡೋಂಗಿ ಜ್ಯೋತಿಷಿ ನಿನ್ ತಲೆನೇ ಉಲ್ಟಾ ಪಲ್ಟಾ ಮಾಡಕ್ ಬಿಟ್ಟಿದ್ದಾನೆ ಕಣೋ. ಇನ್ನು ಎಷ್ಟು ಒದೆ ತಿನ್ಬೇಕು ಹೇಳಿ ನಾವು? ಇಷ್ಟಾದ್ರೂ ಬುದ್ಧಿ ಬಂದಿಲ್ವಾ ನಿಂಗೆ? ಅರೆ, ಇದು ನಮ್ಮ ಫುರ್ಫುರಿ ನಗರದ ಗೌರವ ಪ್ರಶ್ನೆ ಕಣೋ. ಈ ತರ ಜಾಮ್ ಆದ್ರೆ ಜನಗಳು ಏನ್ ಅನ್ಕೋತಾರೆ ಹೇಳೋ? ಬಾ, ಕಾರ್ಗಳನ್ನ ತಳ್ಬಿಟ್ಟು ಸೈಡ್ಗೆ ಹಾಕ್ಬಿಡೋಣ. ನಾನು ಓಡಿಸ್ತೀನಿ ತಳ್ಳ. ಪತ್ಲು ನಿಲ್ಸೋ, ಬ್ರೇಕ್ ಹಾಕೋ ಪತ್ಲು. ಅಯ್ಯೋ, ಕಾರೇ ನಿಲ್ತಾ ಇಲ್ಲ ಕಣೋ. ಅರೆ ನಿಂತ್ಕೋ, ನನ್ ಕಾರು. ಅಯ್ಯೋ ನಿಂತ್ಕೋ. ಅರೆ ಕಳ್ಳ, ಕಳ್ಳ ನನ್ ಕಾರ್ ತಗೊಂಡು ಹೋಗ್ತಾ ಇದ್ದಾನೆ. ಹಿಡ್ಕೊಳ್ಳಿ ಕಳ್ಳ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ನನ್ ಕಾರ್ ತಗೊಂಡು ಹೋಗ್ತಾ ಇದ್ದಾನೆ. ಹಿಡ್ಕೊಳ್ಳಿ ಅವನ್ನ, ನಿಲ್ಸಿ. ಹೆಲ್ಪ್ ಮಾಡ. ಆ ಕಾರ್ ಇಂಜಿನ್ ಬ್ರೇಕ್ ಯಾವ್ದು ಸರಿ ಇಲ್ಲ ಕಣ. ಹೊಡಿರಿ, ಹೊಡಿರಿ, ಹಿಡ್ಕೊಳ್ಳಿ, ಕಾರ್ ಹಿಡ್ಕೊಳ್ಳಿ, ಓಡೋಗ್ತಾ ಇದೆ. ಅವ್ರು ಯಾ ಡೋಂಗಿ ಜ್ಯೋತಿಷ ಹೇಳ್ದ, ನೀವು ಒಳ್ಳೇದ್ ಮಾಡಿದ್ರೆ ನಿಂಗೆ ಹೊಗಳಿಕೆ ಸಿಗುತ್ತೆ ಅಂತ. ಇದು ಹೊಗಳಿಕೆ ಬದ್ಲಿ ಒದೇನೆ ಸಿಗ್ತಾ ಇದೆ ಕಣೋ. ನಡಿಯೋ, ಇವತ್ತೊಂದು ಒಳ್ಳೆ ಕೆಲಸ ಮಾಡ್ಬಿಡೋಣ. ಏನ್ ಗೊತ್ತಾ, ಆ ಜ್ಯೋತಿಷನ್ಗೆ ಬುದ್ಧಿ ಕಲ್ಸೋದು.
ಅರೆ 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 ಏನ್ ಮಾಡ್ತಾ ಇದೆಯಾ ಮಗು? ಏನ್ ಮಾಡ್ತಾ ಅರೆ ಇದೀಯ ನಿಂಗೆ ನೀನು? ಒದೆ ಬೀಳ್ಬಾರ್ದು ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋ. ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಒಳ್ಳೇದ್ ಮಾಡೋದ್ರಿಂದ ಹೊಗಳಿಕೆನೂ ಸಿಗುತ್ತೆ, ಕೊನೆಗೆ ದುಡ್ಡು ಸಿಗಬಹುದು. ಇದ್ರಲ್ಲೇನಿದೆ? ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಒಳ್ಳೇದ್ ಮಾಡೋದ್ರಿಂದ ಹೊಗಳಿಕೆ ಸಿಗುತ್ತೆ, ಕೊನೆಗೆ ನಿಮ್ಗೆ ದುಡ್ಡು ಸಿಗಬಹುದು. ಇದ್ರಲ್ಲೂ ಅದೇ ಇದೆ. ಗೊತ್ತಾಯ್ತಾ? ಎಲ್ಲದರಲ್ಲೂ ಒಂದೇ ತರ ಬರ್ತಿದೆ. ಇವನೊಬ್ಬ ಡೋಂಗಿ. ಆಚೆ ಬಾಪ ಗಿಣಿರಾಮ, ಆಚೆ ಬಾ ಆಚೆ ಬಾ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಗುಲಾಮ್ಗಿರಿನ ನೀನು. ನಡಿ ಗಿಣಿರಾಮ, ಇವತ್ತಿಂದ ನಿಂಗೆ ಸ್ವಾತಂತ್ರ್ಯ ಸಿಕ್ತು. ಈ ಡೋಂಗಿ ಬಾಬುನ ಹತ್ರ ಯಾವತ್ತೂ ಬರ್ಬೇಡ ನೀನು. ಬಾಯ್. ಡೋಂಗಿ ಬಾಬಾ ಎಲ್ಲೋಗ್ಬಿಟ್ಟ? ಪತ್ಲೋಲ್ ಓಡಕ್ತಾ ಇದ್ದಾನೆ. ಹಿಡ್ಕೊಳ್ಳಲ್ಲ ಹೋಗ್ಯವನ್ನ. ಏ ಬಾಬಾ ಹಿಡ್ಕೊಳ. ಬಿಡ್ಬಿಡಿ. ಹಿಡ್ಕೊಳ್ಳಿ ಅವನ. ಬಿಡ್ಬಿಡಿ ಅವ್ರನ್ನ. ಒಳ್ಳೇದಾಯ್ತು, ನಮಗೆ ಒದೆ ಕೊಡಕ್ ಮಾಡಿದ್ರೆ ಈಗ ಅವನೇ ಒದೆ ತಿಂತಾ ಇದ್ದ ನೋಡು. ಥ್ಯಾಂಕ್ ಯು ಗೆಳೆಯರೇ, ನೀವಿವತ್ತು ಇನ್ನೊಂದು ಒಳ್ಳೆ ಕೆಲಸ ಮಾಡಿದೀರಾ. ನನ್ನನ್ನ ಸ್ವತಂತ್ರಗೊಳಿಸಿದೀರಾ. ಥ್ಯಾಂಕ್ ಯು ವೆರಿ ಮಚ್. ಜ್ಞಾಪಕ ಇಟ್ಕೊಂಬಿಟ್ಟು ಇನ್ಮೇಲೆ ಯಾವತ್ತೂ ಇಂಥ ಡೊಂಕಿ ಬಾಬನ ಹತ್ರ ಸಿಕ್ಕಾಕೊಳ್ಳೇಬಾರ್ದು. ಖಂಡಿತ ಇಲ್ಲ.